ವಿಧಾನಸಭೆ ಅಧಿವೇಶನದ ಘನತೆ ಗೌರವವನ್ನೇ ನಮ್ಮ ಜನಪ್ರತಿನಿಧಿಗಳು ಕಡಿಮೆ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ. ವಿಧಾನಸಭೆ ಕಲಾಪದಲ್ಲಿ ಆರ್ಎಸ್ಎಸ್ ಬಗ್ಗೆ ಅಪರಾಧಿ ಎನ್ನುವಂತಹ ಪಟ್ಟವನ್ನ ಕಟ್ಟಿದ್ದಾರೆ. ಕಾಂಗ್ರೆಸ್ನವರನ್ನ ಪಾಕಿಸ್ತಾನಿ ಏಜೆಂಟರು ಅಂತ ಬಿಜೆಪಿಯವರು ನಿಂದಿಸಿದ್ದಾರೆ. ಇದರ ಜೊತೆಗೆ ಕರಿಮಣಿ ಮಾಲೀಕ ಯಾರು, ಗ್ಯಾರಂಟಿಗಳ ಗದ್ದಲಗಳು ಕೂಡ ಅಷ್ಟೇ ಜೋರಾಗಿ ಸದ್ದು ಮಾಡ್ತು. ನಾನು ಆರ್ಎಸ್ಎಸ್ ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಉತ್ತರ. ಸದನದಲ್ಲಿ ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ, ಗದ್ದಲ, ಕೋಲಾಹಲ. ಬಜೆಟ್ ಅಧಿವೇಶನ ಆರಂಭವಾಗಿ 11 ದಿನಗಳಾಯಿತು. ವಿಧಾನಸಭಾ ಕಲಾಪ ರಣರಂಗವಾಗಿ ಬದಲಾಗಿತ್ತು. ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಉತ್ತರ ಕೊಡ್ತಿದ್ರು. ಭಾಷಣದ ಆರಂಭದಿಂದ ಅಂತ್ಯದವರೆಗೂ ಕೇಂದ್ರ ಸರ್ಕಾರ ಮತ್ತು ಆರ್ಎಸ್ಎಸ್ನವರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ರು. ಬಿಜೆಪಿಯವರ ಪಿತ್ತ ನೆತ್ತಿಗೇರ್ತು. ಸಿಎಂ ಸಿದ್ದರಾಮಯ್ಯನೂ ಸಿಟ್ಟಾದ್ರು. ಯಾವ ಮಟ್ಟಿಗೆ ಅಂದ್ರೆ ವಿಧಾನಸಭೆ ಕಲಾಪದಲ್ಲಿ ಪಾಕಿಸ್ತಾನ ಏಜೆಂಟ್ ಕಾಂಗ್ರೆಸ್ ಅಂತ ಬಿಜೆಪಿಯವರು, ಬ್ರಿಟಿಷರ ಏಜೆಂಟರು ಆರ್ಎಸ್ಎಸ್ ಗುಲಾಮರು ಅಂತ ಕಾಂಗ್ರೆಸ್ ನಾಯಕರು ಘೋಷಣೆಗಳನ್ನೇ ಮೊಳಗಿಸಿದ್ರು. ಗೃಹ ಇಲಾಖೆ ಮತ್ತು ಪೊಲೀಸರ ಕಾರ್ಯವೈಖರಿಯನ್ನ ಶ್ಲಾಘಿಸ್ತಾ ಇದ್ರು ಮುಖ್ಯಮಂತ್ರಿ. ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಕಮ್ಮಿ ಆಗಿವೆ, ಆದರೆ ಬಿಜೆಪಿಯವರಿಂದ ಅಪರಾಧ ಜಾಸ್ತಿ ಆಗ್ತಿದೆ. ಇವರೆಲ್ಲ ಆರ್ಎಸ್ಎಸ್ನವರು ಅಂತ ಸಿಎಂ ಹೀಗಳಿದ್ರು. ಶುರುವಾಯಿತು ಬಿಜೆಪಿಯವರ ಆಕ್ರೋಶ. ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ. ಆರ್ಎಸ್ಎಸ್ನವರು ದೇಶದ ರಾಜಕಾರಣ ಮಾಡವ್ರೆ ಇವರು. ನೀನು ಆರ್ಎಸ್ಎಸ್ ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ಕೊಂಡು ನೀನೆಲ್ಲಿ ಯಶಸ್ಸು ಹೋಗಿದ್ದೆ. ಸಭಾಧ್ಯಕ್ಷರೇ, ಈ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ SDPI PFI ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು ನಾವು ಯಾವ ಕೇಸ್ ವಿಡ್ರಾ ಮಾಡಿಲ್ಲ. ವಾಪಸ್ ತಗೊಂಡಿದ್ದೀರಿ ನೀವು. ನಿಮ್ನೆಲ್ಲ ಎತ್ಕಟ್ಟಿದ್ದಾರೆ ನೀತಿಗಳಿ ಅಂತ. ವಾಕ್ಸಮರ ತಾರಕಕ್ಕೇರಿದ ಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಎದ್ದು ಆರ್ಎಸ್ಎಸ್ನವರನ್ನ ಬೈದ ಪದವನ್ನ ಕಡತದಿಂದ ತೆಗೆಸಿ, ಇಲ್ಲದಿದ್ದರೆ ಸದನ ನಡೆಯೋಕೆ ಬಿಡಲ್ಲ ಅಂತ ಕೂಗಾಡಿದ್ರು. ಮುಖ್ಯಮಂತ್ರಿಗಳು ಆರ್ಎಸ್ಎಸ್ ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ, ಅದನ್ನ ಕಡತದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100%. ನಾನು ಆರ್ಎಸ್ಎಸ್. ಇಲ್ಲಿರೋರೆಲ್ಲರೂ ಕೂಡ ಆರ್ಎಸ್ಎಸ್. ದೇಶದ ಪ್ರಧಾನಿ ಆರ್ಎಸ್ಎಸ್, ದೇಶದ ಪ್ರಧಾನಿ ಆರ್ಎಸ್ಎಸ್, ಹೋಮ್ ಮಿನಿಸ್ಟರ್ ಆರ್ಎಸ್ಎಸ್. ಇವರು ಯಾರೋ ನನ್ನ ಮನೆ ಬಂದಿರೋರು, ಇವರು ಆರ್ಎಸ್ಎಸ್ ಬಗ್ಗೆ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿತ ಮತ್ತೆ ಸಿಟ್ಟಿಗೆದ್ದ ಸಿಎಂ, ನಾನು ಆರ್ಎಸ್ಎಸ್ನವರಿಗೆ ಹೆದರಲ್ಲ, ಬೆಂಕಿ ಹಚ್ಚೋರು ಅಂತ ಸಿಟ್ಟಿಗೆದ್ರು. ಆಗ ಕಾಂಗ್ರೆಸ್ನವರು ಪಾಕಿಸ್ತಾನಿ ಏಜೆಂಟ್ಗಳು ಅಂತ ಬಿಜೆಪಿಯವರು, ನೀವು ಬ್ರಿಟಿಷರ ಏಜೆಂಟರು ಅಂತ ಸಿಎಂ ಸಿಟ್ಟಾದ್ರು. ಕೊನೆಗೆ ಸದನದಲ್ಲೇ ಬಿಜೆಪಿಯವರು ಆರ್ಎಸ್ಎಸ್ ಜಿಂದಾಬಾದ್ ಅಂತ ಘೋಷಣೆ ಮೊಳಗಿಸಿದಾಗ ಸದನ ಮುಂದೂಡಿಕೆ ಆಯಿತು. ಪಾಕಿಸ್ತಾನ ಅಂತ ಕೂಗಬಾರ್ದಿಲ್ಲಿ, ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡಬಾರ್ದು. ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡೋ ಕೆಲಸ ಮಾಡಬಾರ್ದು. ಏಜೆಂಟ್ಗಳು ನೀವು, ಬ್ರಿಟಿಷರ ಏಜೆಂಟ್, ಅವ್ರ ಜೊತೆ ಸೇರ್ಕೊಂಡಿದ್ದವರು ನೀವು. ಅರ್ಧ ಗಂಟೆ ಬಳಿಕ ಮತ್ತೆ ಕಲಾಪ ಶುರುವಾಯಿತು. ವಿಪಕ್ಷಗಳ ಆಗ್ರಹದಂತೆ ಕಡತದಿಂದ ಆರ್ಎಸ್ಎಸ್ಗೆ ಬೈದಿದ್ದ ಪದವನ್ನ ತೆಗೆಯಲು ಸ್ಪೀಕರ್ ಸೂಚಿಸಿದ್ರು. ಆಮೇಲೆ ಕಲಾಪದಲ್ಲಿ ರಾಷ್ಟ್ರಧ್ವಜ ಕಿಚ್ಚು ಹೊತ್ತಿಕೊಳ್ತು. ಕಾಂಗ್ರೆಸ್ ನಾಯಕರು ರಾಷ್ಟ್ರಧ್ವಜವನ್ನ ತಂದು ಫೋಟೋ ಕ್ಲಿಕ್ಕಿಸಿದ್ದಾರೆ. ಅವರ ಹೆಸರು ಬಹಿರಂಗಪಡಿಸಿ ಶಿಸ್ತು ಕ್ರಮ ಜರುಗಿಸಿ ಅಂತ ಅಶ್ವತ್ಥ ನಾರಾಯಣ್ ಕೂಗಾಡಿದ್ರು. ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಆರ್ಎಸ್ಎಸ್ ಜಟಾಪಟಿಗೂ ಮೊದಲು ಬಿಜೆಪಿಯವರಿಂದಾಗಿ ರಾಜ್ಯದಲ್ಲಿ ಹೆಚ್ಚು ಸಾಲ ಮಾಡಬೇಕಾಯ್ತು ಅಂತ ಸಿಎಂ ಹೇಳಿದ್ರು. ಸರ್ಕಾರದ ಬೊಕ್ಕಸದಲ್ಲಿ ಯೋಜನೆಗಳಿಗೆ ಅನುದಾನ ಕೊಡಲು ಹಣ ಇಲ್ಲದೇ ಇದ್ರು. ಕಾಮಗಾರಿಗಳಿಗೆ ಹಿಂದಿನ ಬಿಜೆಪಿ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ರಾಜ್ಯದಲ್ಲಿ ಗುತ್ತಿಗೆದಾರರ 32,000 ಕೋಟಿ ಬಿಲ್ ಪೆಂಡಿಂಗ್ ಇಟ್ಟಿರೋದು ಬಿಜೆಪಿ ಸರ್ಕಾರದ ಬಳುವಳಿ ಅಂತ ಟೀಕಿಸಿದ್ರು. 2,70,695 ಕೋಟಿ ಇವತ್ತು
32,000 ಕೋಟಿ ಪೆಂಡಿಂಗ್ ಬಿಲ್ಸ್ ಇದೆಯಲ್ಲ, ಅದು ನಿಮ್ಮ ಬಳುವಳಿ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದನ್ನ ಸಿಎಂ ಮರೆಯಲಿಲ್ಲ. ಕೇಂದ್ರ ಸರ್ಕಾರದವರು ಕರ್ನಾಟಕಕ್ಕೆ ಕೊಡಬೇಕಾದ ಕಾಸನ್ನೇ ಕೊಡ್ತಿಲ್ಲ, ಆದ್ರೆ ಈ ಧೋರಣೆಯನ್ನ ನೀವ್ಯಾಕೆ ಪ್ರಶ್ನಿಸಲಿಲ್ಲ ಅಂತ ಸಿದ್ದರಾಮಯ್ಯ ಬಿಜೆಪಿಯವರ ಮೇಲೆ ಗರಂ ಆದ್ರು. ಏನಾದ್ರು ನೀವು ಕೇಂದ್ರದಿಂದ ಅನುದಾನಗಳು ತಂದ್ರ? ಅದು ಇಲ್ಲ. 11,495 ಕೋಟಿ ಶಿಫಾರಸು ಮಾಡಿದ್ರು. ನೀವು ಯಾವತ್ತಾರು ಕೊಡಿ ಅಂತ ಹೇಳಿದ್ರ? ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ, ಅಷ್ಟೇ ಅಲ್ಲ ಅದನ್ನ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ ಅಂತ ನೀವೇ ಹೇಳಿದ್ರಿ. ಬಂತ ₹1 ಬಂತ 5,300 ಕೋಟಿನಲ್ಲಿ? ಇನ್ನು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯನ್ನ ಪ್ರತಿಪಕ್ಷದ ಕಡೆಯಿಂದ ಆರಂಭಿಸಿದ್ದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ವಿಧಾನಸಭೆ ಕಲಾಪದಲ್ಲಿ ಈ ರಾಜ್ಯದ ಕರಿಮಣಿ ಮಾಲೀಕ ಯಾರು ಅಂತ ಪ್ರಶ್ನೆ ಮಾಡಿದ್ದರು. ಆದರೆ ಇಂದು ಅದಕ್ಕೆಲ್ಲ ಉತ್ತರ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರಿಮಣಿ ಮಾಲೀಕ ಅನ್ನೋದು ಕೀಳು ಅಭಿರುಚಿಯ ಪದ, ಸದನದಲ್ಲಿ ಈ ರೀತಿಯ ಪದ ಬಳಕೆ ಸರಿಯಲ್ಲ ಎಂದು ಆಕ್ಷೇಪ ತೆಗೆದರು. ಇದಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸಮಜಾಯಿಷಿ ನೀಡಲು ಮುಂದಾದಾಗ ನಿಮ್ಮ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿಲ್ವಾ ಅಂತ ಯತ್ನಾಳ್ ವಿಜಯೇಂದ್ರ ಜಗಳ ಆಡಲ್ವಾ ಅಂತ ಗುಟುರು ಹಾಕಿದ್ರು. ನಾವು ಇಲ್ಲಿ ನೀವು ಪದ ಪ್ರಯೋಗ ಇದೆಯಲ್ಲ, ಕರಿಮಣಿ ಮಾಲೀಕ ಯಾರು ಅಂತಕ್ಕಂಥದ್ದು ಕೀಳು ಅಭಿರುಚಿಯ ಪದ ಅಂತಕ್ಕಂಥದ್ದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಹಂಗೀಗ ನಿಮ್ಮ ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯಗಳಿಲ್ವಾ? ಇವರು ಯಾರು, ಯತ್ನಾಳ್ ಅವರು ಮತ್ತೆ ವಿಜೇಂದ್ರ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಲ್ವಾ? ಕರಿಮಣಿ ಮಾಲೀಕನ ರೀತಿಯ ಮಾತುಗಳ ಬದಲು ಬಸವಣ್ಣನ ವಚನಗಳನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಬಿಜೆಪಿಗೆ ತಿರುಗೇಟು ಕೊಟ್ಟರು. ಇದಾದ ನಂತರ ತಮ್ಮ ಸರ್ಕಾರದ ಗ್ಯಾರಂಟಿಗಳನ್ನ ದೇಶ ವಿದೇಶಗಳಲ್ಲಿ ಹಾಡಿ ಹೊಗಳುತ್ತಿದ್ದಾರೆ ಎಂದು ಸಿಎಂ ಹೆಮ್ಮೆಯಿಂದ ಹೇಳಿಕೊಂಡರು. ಆಗ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಸಿದ್ದರಾಮಯ್ಯ ಗ್ಯಾರಂಟಿ ಅಂಥೇಳಿ ಕಾಲೆಳೆಯಲು ಮುಂದಾದಾಗ ಸಿಎಂ ಮೋದಿ ಕಿ ಗ್ಯಾರಂಟಿ ತರ ಅಲ್ಲ ನಮ್ಮದು, ನೀವು ಮೋದಿನ ವ್ಯಕ್ತಿ ಪೂಜೆ ಮಾಡ್ತೀರಾ, ನಾವು ಪಕ್ಷ ಪೂಜೆ ಮಾಡ್ತೀವಿ, ಅದಕ್ಕೆ ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಕರೆಯಲ್ಲ ಅಂದ್ರು. ಮೋದಿ ಕಿ ಗ್ಯಾರಂಟಿ ಅಂತ ಮಾಡಿದ್ರಿ. ಗ್ಯಾರಂಟಿ ಬಗ್ಗೆ ನಾವು ಹೇಳ್ಬೇಕಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀವಿ, ಈ ರೀತಿ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಏನಾರು ಹೇಳಿದ್ದೀರಾ? ಬಿಜೆಪಿಯವರು ಮೋದಿಯವರನ್ನ, ಪ್ರಧಾನಮಂತ್ರಿಗಳನ್ನ ವ್ಯಕ್ತಿ ಪೂಜೆ ಮಾಡ್ತಕ್ಕಂಥದನ್ನ ಕಲ್ತ್ಕೊಂಡಿದ್ದಾರೆ, ಅದನ್ನೇ ಮಾಡ್ತಾ ಇದ್ದಾರೆ. ನಾವು ವ್ಯಕ್ತಿ ಪೂಜೆಯನ್ನ ಮಾಡಲ್ಲ, ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳ್ಕೊಳಕ್ ಬರಲ್ಲ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಬಿಜೆಪಿ ನೀಡಿದ್ದ ಮೋದಿ ಕಿ ಗ್ಯಾರಂಟಿ ಘೋಷಣಾ ಪತ್ರವನ್ನೂ ಸದನದಲ್ಲಿ ತೋರಿಸಿದ ಸಿಎಂ ನಮ್ಮ ಗ್ಯಾರಂಟಿಗಳನ್ನೇ ನೀವು ಕಾಪಿ ಮಾಡಿದ್ದೀರಾ ಅಂತ ಕುಟುಕಿದ್ರು. ಯಾವ ಯೋಜನೆಗಳನ್ನ ನೀವು ಟೀಕೆ ಮಾಡಿದ್ರಿ, ವಿರೋಧ ಮಾಡಿದ್ರಿ, ಅವನ್ನೇ ಕಾಪಿ ಮಾಡಿಬಿಟ್ಟಿದಾರಲ್ಲ ಈಗ. ಬಿಜೆಪಿಯವರು ಗ್ಯಾರಂಟಿಗಳ ಬಗ್ಗೆ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿದ್ರು ಅಂತ ಸಿದ್ದರಾಮಯ್ಯ ಟೀಕಿಸಿದ್ದರು. ಇದೇ ಕಾರಣಕ್ಕಾಗಿ ರಾಜ್ಯದ ಜನ ನಿಮ್ಮನ್ನ ಬೈ ಎಲೆಕ್ಷನ್ನಲ್ಲಿ ಸೋಲಿಸಿದ್ರು, 3 ಕಡೆ ಮಖಾಡೆ ಮಲಗಿದ್ರಿ ಅಂತ ಬಿಜೆಪಿಯವರನ್ನ ಛೇಡಿಸಿದ್ರು. ಈ ಆಪಾದನೆಗಳನ್ನು ಮಾಡಿದ ಮೇಲೆ, ಅಪಪ್ರಚಾರಗಳನ್ನು ಮಾಡಿದ ಮೇಲೆ ಗ್ಯಾರಂಟಿ ಯೋಜನೆಗಳು ಇಂದ ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದ್ದಾವೆ ಅಂತ ಹೇಳಿದ ಮೇಲೆ 3 ಬೈ ಎಲೆಕ್ಷನ್ಗಳು ನಡೆದವು, 3 ಕಡೆ ಮಕಾಡೆ ಮಲಗಿದ್ರಿ ನೀವು. ಸಿಎಂ ಮಾತಿಗೆ ಮಧ್ಯೆ ಎದ್ದು ನಿಂತ ಶಾಸಕ ಬಿವೈ ವಿಜಯೇಂದ್ರ ಸಿಎಂ ಆಗಿರಬೇಕು ಅಂದ್ರೆ ನಮ್ಮ ಅಭ್ಯರ್ಥಿ ಗೆಲ್ಲಿಸಿ ಅಂತ ಯಾಕೆ ಭಿಕ್ಷೆ ಬೇಡಿದ್ರಿ ಎಂದು ಪ್ರಶ್ನಿಸಿದ್ರು. ಅದಕ್ಕೆ ಯತ್ನಾಳ್ ವಿರುದ್ಧ ಜಾತಿ ಸಭೆ ಮಾಡಿರೋದು ನೀವೇ ಅಲ್ವಾ ಅಂತ ಸಿಎಂ ಮಾತಲ್ಲೇ ಚುಚ್ಚಿದ್ರು. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದ್ದಾರೆ. ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು, ಬೇಡ ಓಟ್ ಹಾಕ್ಬೇಕು ಅಂತ ಹೇಳಿ ಭಿಕ್ಷೆ ಬಿಡ್ತಾ ಇದ್ರು. ಗ್ಯಾರಂಟಿ ಬಗ್ಗೆ ವಿಶ್ವಾಸ. ಈಗ ನೀವು ವೀರಶೈವ ಲಿಂಗಾಯತರದ ಸಭೆ ಎಲ್ಲ ಮಾಡಿಸಿದ್ರಲ್ಲ, ಯಾಕೆ ಉಳ್ಕೊಳಕ್ಕೆ? ಪಾಪ ಸರ್, ನಮ್ಮ ಹತ್ರ ಗ್ಯಾರಂಟಿ ಇಲ್ಲ ಸರ್, ಗ್ಯಾರಂಟಿ ನಿಮ್ಮ ಹತ್ರ. ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನ ಹೊಗಳುತ್ತಾನೆ. ಬಿಜೆಪಿಯವರು ಯಾವತ್ತೂ ರಾಜ್ಯದಲ್ಲಿ ಜನಾಶೀರ್ವಾದದಿಂದ ಗೆದ್ದಿಲ್ಲ, ಅವರು ಹಿಂಬಾಗಿಲಿನ ಮೂಲಕ ಅಧಿಕಾರ ನಡೆಸಿದ್ರು, ಆಪರೇಷನ್ ಕಮಲದ ಮೂಲಕ ಬಹುಮತ ಪಡೆದವರು ಅಂತ ಹೀಗಳಿದ್ರು. ಯಾವತ್ತಾರು ಜನರ ಆಶೀರ್ವಾದ ತಗೊಂಡು ಗೆದ್ದಿದ್ದೀರೇನ್ರಿ? ಆಪರೇಷನ್ ಕಮಲ ಖರೀದಿ, ಗ್ಯಾರಂಟಿ ಖರೀದಿ, ಬಾಂಬೆ ಟೂರ್ ಯಾವತ್ರಿ? 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ.
ಒಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಮಾಡ್ತಾನೆ ವಿಪಕ್ಷಗಳನ್ನ ತಮ್ಮದೇ ಶೈಲಿಯಲ್ಲಿ ತರಾಟೆಗೆ ತಗೊಂಡ್ರು. ಇದು ಕೇವಲ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಿದ್ದರಾಮಯ್ಯ ಕಡೆಯಿಂದ ಸಿಕ್ಕಿರುವ ಉತ್ತರ. ಇನ್ನು ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಕೊಡುವಾಗ ಯಾವ ಸ್ವರೂಪದಲ್ಲಿ ಮಾತಿನ ಪಂಚ್ ಕೊಡ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.